Hello young minds, welcome back to Triple T Academy YouTube platform. I hope all the BMRCL candidates are preparing well for your exams. So let's welcome today's GK sessions. Without any delay, we'll start. The first question is, according to Union Budget 2023 and 24, how many Skill India International Centers are to be set up across the different states to skill youth for international opportunities? So, ಈ ಒಂದು ಸ್ಕಿಲ್ ಯೂತ್ ಫಾರ್ ಇಂಟರ್ನ್ಯಾಷನಲ್ ಆಪರ್ಚುನಿಟೀಸ್ ಅನ್ನೋದು ಇಂಡಿಯಾ ಯೂನಿಯನ್ ಬಜೆಟಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥ 7 ಪ್ರಿಯಾರಿಟಿಲಿ ಒನ್ ಆಫ್ ದ ಮೇನ್ ಪ್ರಿಯಾರಿಟಿ. ಅಕಾರ್ಡಿಂಗ್ ಟು ದಿಸ್ ಸ್ಕಿಲ್ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ಸ್ ಎಲ್ಲ ಸ್ಟೇಟಲ್ಲೂ ಸಹ ಓಪನ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಮಿನಿಮಮ್ 47 ಲ್ಯಾಕ್ ಯೂತ್ಸ್ಗೆ ವಿತಿನ್ 3 ಇಯರ್ಸಲ್ಲಿ ಈ ಒಂದು ಆಪರ್ಚುನಿಟೀಸ್ನ ಕೊಟ್ಟು ಆ ಟಾರ್ಗೆಟ್ನ ಫಿನಿಷ್ ಮಾಡಬೇಕು ಅಂತ ನಿರ್ಮಲಾ ಸೀತಾರಾಮನ್, ದಟ್ ಈಸ್ ಅ ಫೈನಾನ್ಸ್ ಮಿನಿಸ್ಟರ್, ಯೂನಿಯನ್ ಬಜೆಟ್ ಅನೌನ್ಸ್ ಮಾಡಬೇಕಾದ್ರೆ ಇದನ್ನು ಪ್ರಿಯರ್ ಆಗಿ ಹೇಳಿದ್ದಾರೆ. ಸೊ ಈ ಒಂದು ಸ್ಕಿಲ್ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ಸ್ ಅಕ್ರಾಸ್ ದ ಕಂಟ್ರಿ ಎಷ್ಟು ಸೆಂಟರ್ಸ್ಗಳನ್ನ ಓಪನ್ ಮಾಡಿದ್ದಾರೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 30 ಸೆಂಟರ್ಸ್ಗಳನ್ನ ಓಪನ್ ಮಾಡಿದ್ದಾರೆ ಅಂಡರ್ ದ ಪ್ರಧಾನ್ ಮಂತ್ರಿ ಕುಶಾಲ್ ವಿಕಾಸ್ ಯೋಜನಾ. ಅಂಡರ್ ದ ಪ್ರಧಾನ್ ಮಂತ್ರಿ ಕುಶಾಲ್ ವಿಕಾಸ್ ಯೋಜನಾ ಅಡಿಯಲ್ಲಿ ಸ್ಕಿಲ್ ಯೂತ್ ಫಾರ್ ಇಂಟರ್ನ್ಯಾಷನಲ್ ಆಪರ್ಚುನಿಟೀಸ್ ಅಂದರೆ ಪ್ರತಿಯೊಬ್ಬರಿಗೂ ಅವರು ಟ್ರೈನ್ನ ಮಾಡ್ತಾರೆ. 3D ಮಾಡಲಿಂಗ್ ಆಗ್ಬೋದು, AI ಆಗಿರ್ಬೋದು, ಇಂಡಸ್ಟ್ರಿಯಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆಗಿರ್ಬೋದು. ಸೊ ಎಲ್ಲ ರೀತಿಯಲ್ಲೂ ಯೂತ್ಸ್ನ ಟ್ರೈನ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾಂಪೀಟ್ ಮಾಡೋ ಅಷ್ಟು ಲೆವೆಲ್ಗೆ ಅವ್ರನ್ನ ಟ್ರೈನಿಂಗನ್ನು ಕೊಡ್ತಾರೆ. ದಿಸ್ ಇಸ್ ಫಸ್ಟ್ ಕ್ವೆಶನ್ಸ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. In the year 2023, total how many persons have been honored with Padma Award? Remember, Padma Award andre 3 criterias ಬರುತ್ತೆ: ಪದ್ಮಶ್ರೀ, ಪದ್ಮ ವಿಭೂಷಣ್ ಅಂಡ್ ಪದ್ಮಭೂಷಣ್. ಸೊ ಮೂರಕ್ಕೂ ಸೇರಿ ಟೋಟಲ್ ಆಗಿ ಎಷ್ಟು ಅವಾರ್ಡನ್ನು ಕೊಟ್ಟಿದ್ದಾರೆ? ದ ರೈಟ್ ಆನ್ಸರ್ ಇಸ್ 106 ಪರ್ಸನ್, ಅಂದರೆ 106 ಜನಕ್ಕೆ ಈ ಒಂದು ಪದ್ಮ ಅವಾರ್ಡನ್ನು ಕೊಡ್ತಾರೆ. ಹಾಗಾದರೆ 2022 ಅಲ್ಲಿ ಎಷ್ಟು ಜನಕ್ಕೆ ಸಿಕ್ಕಿದೆ? 2022 ಅಲ್ಲಿ 128 ಮೆಂಬರ್ಸ್ಗೆ ಪದ್ಮ ಅವಾರ್ಡನ್ನು ಕೊಟ್ಟು ಗೌರವಿಸ್ತಾರೆ. ಈ ಒಂದು ಪದ್ಮ ಅವಾರ್ಡ್ ತಮ್ಮೆಲ್ಲರಿಗೂ ಗೊತ್ತು, ಇಟ್ ಇಸ್ ಅ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಯಾರೆಲ್ಲ ಸರ್ವಿಸ್ ಸೆಕ್ಟರಲ್ಲಿ ಅಚೀವ್ಮೆಂಟ್ಸನ್ನು ಮಾಡಿದ್ದಾರೆ ಅಂಥವ್ರಿಗೆ ರೆಕಾಗ್ನೈಸ್ ಮಾಡಿ ಕೊಡ್ತಕ್ಕಂಥ ಅವಾರ್ಡ್, ದಟ್ ಈಸ್ ಪದ್ಮ ಅವಾರ್ಡ್. ದ ನೆಕ್ಸ್ಟ್ ಕ್ವೆಶನ್ ಇಸ್, ಇನ್ January 2022, ವಿಚ್ ಕಂಟ್ರಿ ಟುಕ್ ದ G7 ಪ್ರೆಸಿಡೆನ್ಸಿ? ಸೊ ದಿಸ್ ಇಸ್ ಬೇಸಿಕಲಿ ಡೀಲ್ಸ್ ವಿತ್ ದ ಇಂಟರ್ನ್ಯಾಷನಲ್ ರಿಲೇಷನ್ಸ್. ತಮ್ಮೆಲ್ಲರಿಗೂ ಗೊತ್ತು, ಆಲ್ರೆಡಿ ಈ G7 ಸಬ್ಮಿಟ್ಸ್ ನಡೀತಿದೆ. ಸೊ G7 ಸಬ್ಮಿಟ್ ಪ್ರೆಸಿಡೆನ್ಸಿ 2022 ಇಯರಲ್ಲಿ ಯಾವ ಕಂಟ್ರಿ ತೊಗೊಂತು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಜರ್ಮನಿ. ಸೊ 2022 ಅಲ್ಲಿ ಜರ್ಮನಿ ತೊಗೊಂಡಿದೆ. ಹಾಗಾದರೆ 2023 ಯಾವ ಕಂಟ್ರಿ ತೊಗೊಂಡಿದೆ? ದಟ್ ಈಸ್ ನೆಕ್ಸ್ಟ್ ಕ್ವಶನ್ಸ್. ಇನ್ January 2023, ವಿಚ್ ಕಂಟ್ರಿ ಟುಕ್ ದ G7 ಪ್ರೆಸಿಡೆನ್ಸಿ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಜಪಾನ್. ಸೊ ಜಪಾನು G7 ಪ್ರೆಸಿಡೆನ್ಸಿನ 2023 ತಗೊಳ್ಳುತ್ತೆ. ಜರ್ಮನಿ 2022 ಅಲ್ಲಿ G7 ಪ್ರೆಸಿಡೆನ್ಸಿನ ತಗೊಳ್ಳುತ್ತೆ. ದ ನೆಕ್ಸ್ಟ್ ಕ್ವೆಶನ್ ಇಸ್, ವಿಚ್ ಕಂಟ್ರಿ ಟುಕ್ ದ G20 ಪ್ರೆಸಿಡೆನ್ಸಿ ಇನ್ 2023? ಸೊ ದಿಸ್ ಇಸ್ ಎಲ್ಲರಿಗೂ ಫೆಮಿಲಿ ಆಗಿರೋ ಕ್ವೆಶನ್ಸೇ, ಬಿಕಾಸ್ G20 ಪ್ರೆಸಿಡೆನ್ಸಿ ಈಸ್ ಆನ್ ಗೋಯಿಂಗ್. ರೀಸೆಂಟಾಗಿ ಕೇಳ್ತಾನೆ ಬಂದಿದ್ದೀವಿ G20 ಅಂತ. ಸೊ ಇಟ್ ಇಸ್ ನನ್ ಅದರ್ ದೆನ್ ಇಂಡಿಯಾ. ಸೊ ಇಂಡಿಯಾದವರು ಈ G20 ಪ್ರೆಸಿಡೆನ್ಸಿನ ತೊಗೊಂಡಿದೆ. ಸೊ ತಮ್ಮೆಲ್ಲರಿಗೂ ಒಂದು ಕ್ವೆಶನ್ಸ್ ರೈಸ್ ಆಗಿರ್ಬೋದು, ವಾಟ್ ಇಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ G7, G8 ಆ್ಯಂಡ್ G20 ಕಂಟ್ರೀಸ್? ಏನೂ ಡಿಫ್ರೆನ್ಸ್ ಇಲ್ಲ. ಬೇಸಿಕಲಿ G7 ಕಂಟ್ರೀಸ್ ಫಸ್ಟ್ ಫಾರ್ಮ್ ಆಗುತ್ತೆ. ಯಾಕೆ ಈ G7 ಕಂಟ್ರೀಸ್ ಫಾರ್ಮ್ ಆಗುತ್ತೆ? ಏನು ಈ G7 ಕಂಟ್ರೀಸ್? ನಥಿಂಗ್. G7 ಕಂಟ್ರೀಸ್ ಇಸ್ ನಥಿಂಗ್ ಬಟ್ ಗ್ರೂಪ್ ಆಫ್ 7 ಕಂಟ್ರೀಸ್. ಸೊ ಈ ಗ್ರೂಪ್ ಆಫ್ 7 ಕಂಟ್ರೀಸ್ ಯಾಕೆ ಫಾರ್ಮ್ ಆಯಿತು? ಯಾವಾಗ ವೆಸ್ಟರ್ನ್ ಕಂಟ್ರೀಸಲ್ಲಿ ಆಯಿಲ್ ಪ್ರೈಸ್ ಡ್ರೈ ಆಗೋಗುತ್ತೋ, ಆಯಿಲ್ ಪ್ರೈಸ್ ಹೈಕ್ ಆಗೋಗುತ್ತೋ, ಆವಾಗ ಎಲ್ಲ ಮೇಜರ್ ಎಕನಾಮಿಕಲಿ ಡೆವಲಪ್ಡ್ ಕಂಟ್ರೀಸ್ ಜೊತೆಗೆ ಬಂದು ಎಕನಾಮಿಕ್ಕೋಸ್ಕರ ಈ ಒಂದು ಗ್ರೂಪನ್ನು ಮಾಡ್ಕೊತಾರೆ. ಹಾಗೆ ಸೋಷಲ್ ಸೆಕ್ಯೂರಿಟಿಗೂ ಸಹ ಈ ಗ್ರೂಪನ್ನು ಮಾಡ್ಕೊತಾರೆ. ದಿಸ್ ಈಸ್ ಇನ್ಫಾರ್ಮಲ್ ಗ್ರೂಪ್. ಸ್ಟಾರ್ಟಿಂಗ್ G7 7 ಕಂಟ್ರಿಗಳು ಒಟ್ಟಿಗೆ ಸೇರಿ ಈ ಒಂದು G7 ಗ್ರೂಪ್ನ ಫಾರ್ಮ್ ಮಾಡ್ತಾರೆ. ಅದಾದ ನಂತರ 1998 ಅಲ್ಲಿ ರಷ್ಯಾ G7ಗೆ ಜಾಯ್ನ್ ಆಗುತ್ತೆ. ಹಾಗಾಗಿ G8 ಕಂಟ್ರೀಸ್ ಅಂತ ಡಿಕ್ಲೇರ್ ಮಾಡ್ತಾರೆ. ಬಟ್ ರಷ್ಯಾ ಇವಾಗಲೂ ಇದೆಯಾ G8 ಅಲ್ಲಿ? ನೋ. ಸೊ ಯಾವಾಗ ರಷ್ಯಾ ಕ್ರೈಮಿಯಾ ಹಾಗೆ ಯುಕ್ರೇನ್ ಮೇಲೆ ವಾರ್ಗಳನ್ನ ಮಾಡ್ತಾ ಹೋಗ್ತೋ, ಇನ್ವೇಷನ್ಸ್ಗಳನ್ನ ಮಾಡ್ತಾ ಹೋಗ್ತೋ, ಗ್ಲೋಬಲಿ ವೆಲ್ ಡೆವಲಪ್ಡ್ ಎಕನಾಮಿಕ್ ಕಂಟ್ರೀಸ್ಗಳು ರಷ್ಯಾನ ಆಚೆ ಹಾಕುತ್ತೆ. ದಟ್ ಈಸ್ 2014 ಅಲ್ಲಿ, ಆಗಲೇ ಇವಾಗಲೂ ಸಹ. ಹಾಗಾಗಿ ರಷ್ಯಾ ನೋ ಮೋರ್ ದ ಪಾರ್ಟ್ ಆಫ್ G8 ಕಂಟ್ರೀಸ್.
ಸೊ G20 ಕಂಟ್ರೀಸ್ ಇಸ್ ನಥಿಂಗ್ ಬಟ್ ಗ್ರೂಪ್ ಆಫ್ 20 ಕಂಟ್ರೀಸ್, ಅದರಲ್ಲಿ ಇಂಡಿಯಾ ಸಹ ಮೆಂಬರ್ ಆಗಿದೆ. ಸೊ ಹಾಗಾದರೆ G7 ಕಂಟ್ರೀಸ್ ಇದು ಆಲ್ರೆಡಿ G7 ಸಬ್ಮಿಟ್ ನಡೀತಿದೆ ಜಪಾನಲ್ಲಿ. ಬಟ್ ನಮ್ಮ ನರೇಂದ್ರ ಮೋದಿಗೆ ಅಲ್ಲೇನು ಕೆಲಸ, ನಮ್ಮ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ಗೆ ಅಲ್ಲೇನು ಕೆಲಸ, ಅವ್ರು ಯಾಕೆ ಹೋಗಿದ್ರು, ಈ ಕ್ವಶನ್ಸ್ ತಮ್ಮೆಲ್ಲರಿಗೂ ಬಂದೇ ಇರುತ್ತೆ. ನಥಿಂಗ್ ಬಟ್ G7 ಕಂಟ್ರಿ ಪ್ರೆಸಿಡೆಂಟ್ ತಗೊಂಡಿರ್ತಕ್ಕಂಥ ಜಪಾನ್ ಅವರು ಪ್ರತಿಯೊಂದು ಕಂಟ್ರೀಸ್ಗಳಿಗೂ ಇನ್ವೈಟ್ ಮಾಡ್ತಾರೆ ಆ್ಯಸ್ ಅ ಗೆಸ್ಟ್ ಕಂಟ್ರಿ ಅಂತ. ಸೊ ಹಾಗಾಗಿ ನಮ್ಮ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಸಹ ಗೆಸ್ಟ್ ಕಂಟ್ರಿ ಹಾಗೆ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಹಿರೋಶಿಮಾಗೆ ಹೋಗಿರ್ತಕ್ಕಂಥದ್ದು. ಸೊ ದಿಸ್ ಇಸ್ ಬೇಸಿಕಲಿ ಈ ಗ್ರೂಪ್ನ ಮಾಡ್ಕೊಂಡಿರೋದು ಒಂದು ಎಕನಾಮಿಕ್ ಹಾಗೆ ಸೋಷಿಯಲ್ ಸೆಕ್ಯೂರಿಟಿಗೋಸ್ಕರ ಮೇನ್ ರೀಸನ್ಸ್. ದ ನೆಕ್ಸ್ಟ್ ಕ್ವೆಶನ್ ಈಸ್ ಇಂಡಿಯಾ ಸೈನ್ಡ್ ಎ MOU ಆನ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ವಿತ್ ವಿಚ್ ಕಂಟ್ರಿ? MOU ಇಸ್ ನಥಿಂಗ್ ಬಟ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಸೋಲಾರ್ ಅಲಯನ್ಸ್ ಕುರಿತಾದಂತೆ ಈ ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೆ ನಿಮಗೆ. ಸೊ ಹಾಗಾಗಿ ಯಾವ ಕಂಟ್ರಿ ಜೊತೆ? ಆಪ್ಷನ್ ಡಿ ಹಂಗೇರಿ. ಹಂಗೇರಿ ಇಸ್ ದ ರೈಟ್ ಆನ್ಸರ್. ನಮ್ಮ ಎಕ್ಸ್ಟರ್ನಲ್ ಮಿನಿಸ್ಟರ್ ಆಗಿರ್ತಕ್ಕಂಥ ಜೈಶಂಕರ್ ಜಿ ಹಂಗೇರಿಯ ಫಾರಿನ್ ಮಿನಿಸ್ಟರ್ ಜೊತೆಗೆ ಟೈಅಪ್ ಮಾಡ್ಕೊತಾರೆ, ಸೈನ್ನ ಮಾಡ್ತಾರೆ. ಸೊ ಎಕ್ಸ್ಟರ್ನಲ್ ಮಿನಿಸ್ಟರ್ ಅಂತ ಬಂದಿದ ತಕ್ಷಣ ರಿಮೆಂಬರ್ ಜೈಶಂಕರ್ ಜಿ ಈಸ್ ದ ಫಸ್ಟ್ ಪರ್ಸನ್ ವೇರ್ ಇಂಡಿಯಾ ಡಿಕ್ಲೇರ್ಡ್ ಆಸ್ ಫಾರಿನ್ ಅಫೇರ್ಸ್ ಎಕ್ಸ್ಟರ್ನಲ್ ಮಿನಿಸ್ಟರ್ ಅಂತ. ಇದಕ್ಕೂ ಮುಂಚೆ ಎಕ್ಸ್ಟರ್ನಲ್ ಮಿನಿಸ್ಟರ್ ಅಂತ ನಾವು ಯಾವುದೇ ರೀತಿಯಾದಂತಹ ಪೋಸ್ಟನ್ನು ಕೊಟ್ಟಿರಲಿಲ್ಲ. ಸೊ ಮೊದಲನೇ ಬಾರಿಗೆ ಕೊಟ್ಟಿರ್ತಕ್ಕಂಥದ್ದು ಅದು ಜೈಶಂಕರ್ ಅವ್ರಿಗೆ ಮಾತ್ರ. ದ ನೆಕ್ಸ್ಟ್ ಕ್ವೆಶನ್ ಇಸ್ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಅನೌನ್ಸ್ಡ್ ದ ಎಂಡ್ ಆಫ್ ದ 10-month long global health emergency for which diseases? So option A COVID-19, option B mpox, option C polio, option D swine flu. ತಮ್ಮೆಲ್ಲರಿಗೂ ಗೊತ್ತಿದೆ COVID-19 ಅದ್ರ ಜೊತೆಗೆ ಕೇಳಿ ಬರ್ತಿರ್ತಕ್ಕಂಥ ಹೆಸರು ದಟ್ ನಥಿಂಗ್ ಬಟ್ ಮಂಕಿ ಪಾಕ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. mpox ಇಸ್ ನಥಿಂಗ್ ಬಟ್ ಮಂಕಿ ಬಾಕ್ಸ್. ತಾವೆಲ್ಲರೂ ಡ್ಯೂರಿಂಗ್ ಕೋವಿಡ್ ಪ್ಯಾಂಡಮಿಕ್ಕಲ್ಲಿ ಈ ಒಂದು ಹೆಸರನ್ನ ಮೇಜರಾಗಿ ಕೇಳ್ಪಟ್ಟಿರ್ತೀರ. ಮಂಕಿ ಪಾಕ್ಸ್ ಬರ್ತಿದೆ, ಮಂಕಿ ಪಾಕ್ಸ್ ಡಿಸೀಸಸ್ ಸ್ಪ್ರೆಡ್ ಆಗ್ತಿದೆ ಅಂತ. ಸೊ ಹಾಗಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಮಂಕಿ ಪಾಕ್ಸ್ನ ಗ್ಲೋಬಲ್ ಡಿಸೀಸ್ ಆಗಿ ಡಿಕ್ಲೇರ್ ಮಾಡಿದರು. ಅದಾದ ನಂತರ ಮಂಕಿ ಪಾಕ್ಸ್ ಇಸ್ ನೋ ಮೋರ್ ಎ ಗ್ಲೋಬಲ್ ಡಿಸೀಸ್ ಅಂತಲೂ ಸಹ ಡಿಕ್ಲೇರ್ ಮಾಡ್ತಾರೆ. ಹಾಗಾದರೆ ನೀವು ಇಲ್ಲಿ ಒಂದು ಗಮನಿಸ್ಬೋದು, ಪೋಲಿಯೋ ಅಂತಲೂ ಕೊಟ್ಟಿರ್ತಾರೆ. ಸೊ ಪೋಲಿಯೋ ಕಾರಣಕ್ಕೆ ಬಂದಾಗ ಇಂಡಿಯಾ ಈಸ್ ಎ ಪೋಲಿಯೋ ಫ್ರೀ ಕಂಟ್ರೀಸ್. ಸೊ ಹಾಗಾದರೆ ಪೋಲಿಯೋ ಫ್ರೀ ಕಂಟ್ರಿ ಯಾವುದಲ್ಲ? ನಮ್ಮ ಅಕ್ಕಪಕ್ಕ ಇರೋ ಪಾಕಿಸ್ತಾನ್ ಹಾಗೆ ಅಫ್ಘಾನಿಸ್ತಾನ ಸಹ ಈ ಒಂದು ಪೋಲಿಯೋ ಡಿಸೀಸಿಂದ ಇನ್ನೂ ಈಚೆ ಬಂದಿಲ್ಲ. ಬಟ್ ಇಂಡಿಯಾ ಇಸ್ ಎ ಪೋಲಿಯೋ ಫ್ರೀ ಕಂಟ್ರಿ. ಪ್ಲೀಸ್ ಡೂ ರಿಮೆಂಬರ್ ದಿಸ್. ದ ನೆಕ್ಸ್ಟ್ ಕ್ವೆಶನ್ ಈಸ್ ವಾಟ್ ಈಸ್ ದ ಪರ್ಸಂಟೇಜ್ ಶೇರ್ ಆಫ್ ಕರ್ನಾಟಕ ಇನ್ ಕಾಫಿ ಪ್ರೊಡಕ್ಷನ್ಸ್ ಇನ್ ಇಂಡಿಯಾ? ವೆಲ್ ನೋನ್ ಆನ್ಸರ್. ಆನ್ಸರ್ ಡಿ 71%. ಇಡೀ ಇಂಡಿಯಾದ ಒಟ್ಟು ಕಾಫಿ ಪ್ರೊಡಕ್ಷನ್ಸಲ್ಲಿ ಇಂಡಿಯಾ 71% ಕೊಡುತ್ತೆ. ಹಾಗಾದರೆ ವರ್ಲ್ಡಲ್ಲಿ ಯಾವ ಕಂಟ್ರಿ ಕೊಡುತ್ತೆ? ದಟ್ ಈಸ್ ನಥಿಂಗ್ ಬಟ್ ಬ್ರೆಜಿಲ್. ದ ನೆಕ್ಸ್ಟ್ ಕ್ವೆಶನ್ ಈಸ್ ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ 2023? ಆಪ್ಷನ್ ಬಿ ಜಗದೀಪ್ ಧಂಕರ್. ಸೊ ಜಗದೀಪ್ ಧಂಕರ್ ಭಾರತದ ವೈಸ್ ಪ್ರೆಸಿಡೆಂಟ್ ಆಗಿ ಭಾರತನ ಪ್ರೆಸೆಂಟ್ ಮಾಡ್ತಾರೆ. ಹಾಗಿದ್ರೆ ಇವ್ರಿಗೂ ಮುಂಚೆ ಯಾರಿದ್ರು? ವೆಂಕಯ್ಯ ನಾಯ್ಡು ಅವರು. ಸೊ ವೈಸ್ ಪ್ರೆಸಿಡೆಂಟ್ನ ಹೇಗೆ ಎಲೆಕ್ಟ್ ಮಾಡ್ತಾರೆ? ಸೇಮ್ ನಮ್ಮ ಎಲೆಕ್ಟ್ರಲ್ ಕಾಲೇಜ್ ಹಾಗೆ ರಾಜ್ಯಸಭಾ ಮೆಂಬರ್ಸ್, ಲೋಕಸಭಾ ಮೆಂಬರ್ಸ್ ಎಲ್ಲರೂ ಸೇರಿ ಈ ವೈಸ್ ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡ್ತಾರೆ. ದ ನೆಕ್ಸ್ಟ್ ಕ್ವೆಶನ್, ಹೂ ಇಸ್ ದ ಗವರ್ನರ್ ಆಫ್ ಕರ್ನಾಟಕ? ಗವರ್ನರ್ ಆಫ್ ಕರ್ನಾಟಕ ದಟ್ ಈಸ್ ಆಪ್ಷನ್ ಎ ತವರ್ಚಂದ್ ಗೆಹ್ಲೋತ್. ಸೊ ತವರ್ಚಂದ್ ಗೆಹ್ಲೋತ್ ಅವರು ಕರ್ನಾಟಕನ ಗವರ್ನರ್ ಆಗಿ ಆಫೀಸ್ನ ನಡೆಸ್ತಿದ್ದಾರೆ. ಹಾಗಾದರೆ ಈ ಗವರ್ನರ್ನ ಯಾರು ನಾಮಿನೇಟ್ ಮಾಡ್ತಾರೆ, ಯಾರು ಎಲೆಕ್ಟ್ ಮಾಡ್ತಾರೆ? ಈ ಗವರ್ನರ್ನ ನಾಮಿನೇಟ್ ಅಥವಾ ಎಲೆಕ್ಟ್ ಮಾಡೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾತ್ರ ಈ ಗವರ್ನರ್ನ ಎಲೆಕ್ಟ್ ಮಾಡ್ತಾರೆ. ಹೇಗೆ ಪ್ರೆಸಿಡೆಂಟ್ ಈಸ್ ಅ ಎಕ್ಸಿಕ್ಯೂಟಿವ್ ಅಥಾರಿಟಿ ಆಫ್ ಅ ಕಂಟ್ರಿ ಹಾಕ್ತಾರೋ ಹಾಗೆ ಈ ಗವರ್ನರ್ ಎಕ್ಸಿಕ್ಯೂಟಿವ್ ಅಥಾರಿಟಿ ಆಫ್ ಅ ಸ್ಟೇಟ್ ಆಗ್ತಾರೆ. ಸೊ ಪ್ರತಿಯೊಂದು ಸ್ಟೇಟಲ್ಲೂ ಸಹ ಗವರ್ನರ್ ಇದ್ದೇ ಇರ್ತಾರೆ. ಸೊ ಇದಿಷ್ಟು ಇವತ್ತಿನ GK ಸೆಷನ್ಸ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.